ಮೊದಲು ಮುಸ್ಲಿಂ ಮೌಲ್ವಿಗಳಿಗೆ ಕನ್ನಡ ಕಲಿಸಿ, ಆ ಬಳಿಕ ಕನ್ನಡ ಬಾರದ ಮುಸ್ಲಿಮರಿಗೆ ಕನ್ನಡ ಯಾಕೆ ಕಲಿಯಬೇಕು ಎನ್ನುವ ಪಾಠ ಮಾಡಿ. ಕನ್ನಡ ಯಾಕೆ ಕಲಿಯಬೇಕು ಎಂದು ಉರ್ದು ಭಾಷೆಯಲ್ಲಿ ಹೇಳಿಕೊಡಿ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಮುಸ್ಲಿಮರು ಸ್ಥಳೀಯ ಭಾಷೆಯನ್ನು ಮಾತನಾಡಿ ಹೇಗೆ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂಬುದರ ಮಾಹಿತಿ ಕೊಡಿ. ಬಂಗಾರಪ್ಪನವರ ಕಾಲದ ಸಾಕ್ಷರತಾ ಆಂದೋಲನದ ರೀತಿಯಲ್ಲಿ ಮುಸ್ಲಿಂ ಮೊಹಲ್ಲಾಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿ. ಹೀಗೆಂದು ಹೇಳುತ್ತಿರುವ ಸಂಘಟನೆಯ ಹೆಸರು ಮುಸ್ಲಿಂ ಬಾಂಧವ್ಯ ವೇದಿಕೆ. ಹೌದು, ಈ ವೇದಿಕೆಯ ನಿಯೋಗ ಇತ್ತೀಚೆಗೆ ವಿಧಾನಸೌಧದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆಯವರನ್ನು ಭೇಟಿಯಾಯಿತು. ಮುಸ್ಲಿಮರು ಕನ್ನಡ ಕಲಿಯದ ಕಾರಣಕ್ಕಾಗಿ, ಕನ್ನಡ ಭಾಷೆ ಮಾತನಾಡದ ಕಾರಣಕ್ಕಾಗಿ ಏನೆಲ್ಲ ಕಳೆದುಕೊಳ್ಳುತ್ತಿದ್ದಾರೆ ಎಂಬ ಸುದೀರ್ಘ ಚರ್ಚೆ ಇಲ್ಲಿ ನಡೆಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಮುಸ್ಲಿಂ ಮೊಹಲ್ಲಾಗಳಲ್ಲಿ ಕನ್ನಡ ಕಲಿಸುವ ಕಾರ್ಯ ಆರಂಭಿಸಿದೆ. ಅದಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಅಭಿನಂದಿಸಿರುವ ಮುಸ್ಲಿಂ ಬಾಂಧವ್ಯ ವೇದಿಕೆ ಮುಸ್ಲಿಮರಿಗೆ ಕನ್ನಡ ಕಲಿಸುವ ದೆಸೆಯಲ್ಲಿ 12 ಸಲಹೆಗಳನ್ನು ನೀಡಿದೆ. ಸುದೀರ್ಘ 2.5 ಗಂಟೆಯ ಮಾತುಕತೆಯ ಬಳಿಕ ಸಭೆಯ ಫಲಿತಾಂಶದ ಪ್ರತಿಕ್ರಿಯೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಕೊಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಚಿಂತಕರು ನಿಮ್ಮನ್ನು ಭೇಟಿಯಾಗಿದ್ದರು. ಸೊ ಈ ವಿಷಯದಲ್ಲಿ ಏನು ಚರ್ಚೆ ಆಯಿತು ಮತ್ತು ಏನು ಫಲಿತಾಂಶ ಹೊರಬಿತ್ತು? ನನ್ನ ಭಾಳ ನಿಡುಗಾಲದ ಗೆಳೆಯರಾದ ಮತ್ತು ಕಲಾವಿದರು ಆಗಿರುವ ಮುಷ್ತಾಕ್ ಹೆನ್ನಬೈಲ್ ಅವರ ನೇತೃತ್ವದಲ್ಲಿ ಒಂದು 24 ಜನ ಪ್ರಾಧಿಕಾರಕ್ಕೆ ಬಂದಿದ್ದರು. 2 ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗ ಏನು ಕೆಲಸ ಮಾಡ್ತಾ ಇದೆ ಅದು ಸೌಹಾರ್ದಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಭಾಷೆಗೆ ಸಂಬಂಧಪಟ್ಟಾಗಿರ್ಬೋದು, ಮುಖ್ಯವಾಗಿ ಸಣ್ಣ ಭಾಷೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಮದ್ರಸಗಳಲ್ಲಿ ನಾವು ಕನ್ನಡ ಹೇಳಿಕೊಡೋದರ ಬಗ್ಗೆ ಒಂದು ಇದು ಒಳ್ಳೆ ಕೆಲಸ ಅಂತ ಹೇಳೋದು ಇದು ಭಾಳ ಮುಖ್ಯ. ಯಾಕೆ ಅಂತಂದರೆ ಇವತ್ತು ಒಳ್ಳೆ ಕೆಲಸ ಮಾಡೋರಿಲ್ಲ ಅಂತಲ್ಲ, ಆದರೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳೋರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಸೌಹಾರ್ದ ವೇದಿಕೆ ಎಲ್ಲ ಗೆಳೆಯರು ಬಂದು ನೀವು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೆ ಕೆಲಸ ಅಂತ ಹೇಳೋದಿದೆಯಲ್ಲ, ಇದು ನನ್ನಂಥವನ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸರ್ಕಾರಕ್ಕೂ ಕೂಡ ನಾವು ಮಾಡುವ ಕೆಲಸವನ್ನು ಜನ ಎಪ್ರಿಷಿಯೇಟ್ ಮಾಡ್ತಾರೆ ಎಂಬ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡ್ತದೆ. ಇದನ್ನು ಅವರು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ ಮತ್ತು ನಾನು ಅದಕ್ಕೆ ಅವರಿಗೆ ಕೃತಜ್ಞನಾಗಿದ್ದೇನೆ. ಎರಡನೇದು, ಈ ಥರದ ಕೆಲಸಗಳನ್ನು ಇನ್ನೂ ಮುಂದುವರಿಸಬೇಕಾದಕ್ಕೆ ಒಂದು 12 ಕಾರ್ಯಸೂಚಿಯನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ಮಾಡಬಹುದಾದ ಕೆಲಸಗಳು, ಈಗ ಎಷ್ಟೋ ಜನ ಬಂದು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕನಸು ಕಟ್ಟುತ್ತಾರೆ. ಅದು ಮಾಡೋಕ್ಕಾಗಲ್ಲ. ಮಾಡಲಿಕ್ಕೆ ಆಗದಿರೋದಕ್ಕೆ ಕಾರಣ ಒಂದು, ಅಷ್ಟು ವಿಲ್ ಪವರ್ ಇರೋದಿಲ್ಲ, ಹಣದ ಬೆಂಬಲ ಇರೋದಿಲ್ಲ, ಮತ್ತು ಸರ್ಕಾರದಲ್ಲಿ ಅನೇಕರು ಇರೋದರಿಂದ ಭಿನ್ನ ಭಿನ್ನ ಅಭಿಪ್ರಾಯಗಳಿರ್ತವೆ. ಆದರೆ ಇವರು ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಉದಾಹರಣೆಗೆ ಮದ್ರಸಾ ಎಜುಕೇಷನನ್ನು ಇನ್ನೂ ಮುಂದುವರಿಸಿ, ಅಧ್ಯಾಪಕರಿಗೆ ತರಬೇತಿ ಕೊಡಿ. ಆಮೇಲೆ ನಿಮ್ಮ ಮಸೀದಿಗಳಲ್ಲಿ ಪ್ರವಚನಗಳು ನಡೀತವೆ, ಅದು ಕನ್ನಡದಲ್ಲಿ ಬರಲಿ. ಕನ್ನಡದಲ್ಲಿ ಬಂದರೆ ಹೆಚ್ಚು ಜನಕ್ಕೆ ಮುಟ್ತದೆ. ಕೇರಳ, ತಮಿಳುನಾಡಿನಲ್ಲೆಲ್ಲ ಎಲ್ಲ ಕಮ್ಯುನಿಟಿಯವರು, ಕ್ರಿಶ್ಚಿಯನ್ಸು, ಮುಸ್ಲಿಮರು ಅಥವಾ ಬೇರೆ ಕಮ್ಯುನಿಟಿಯವರು ಕೂಡ ಅವರು ಅಲ್ಲಿಯ ರಾಜ್ಯ ಭಾಷೆ ಮಾತಾಡ್ತಾರೆ, ಮಲಯಾಳ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಬಟ್ ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಕನ್ನಡ ರಾಜ್ಯ ಭಾಷೆಯಾದರೂ ಕೂಡ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಇದರಿಂದ ಕೆಲವು ಬಿಕ್ಕಟ್ಟುಗಳು ಸೃಷ್ಟಿಯಾಗಿದೆ. ಅದನ್ನು ಕಡಿಮೆ ಮಾಡೋದಕ್ಕೆ ರಾಜ್ಯ ಭಾಷೆಯ ಬಳಕೆ ಎಷ್ಟು ಮುಖ್ಯ, ಈ ರಾಜ್ಯ ಭಾಷೆಯನ್ನು ಅಲ್ಪಸಂಖ್ಯಾತ ಸಮುದಾಯದವರು ಕಲಿತರೆ ಅದರಿಂದ ಅವ ಕಮ್ಯುನಿಟಿ ಮೇಲೆ ಏನು ಪರಿಣಾಮ ಆಗ್ತದೆ, ಸಮಾಜದ ಮೇಲೆ ಏನು ಪರಿಣಾಮ ಆಗ್ತದೆ, ಮತ್ತು ಈಗ ಭಾಳ ವೇಗವಾಗಿ ಬೆಳೀತಿರುವಂಥ ದ್ವೇಷ ಸಂಸ್ಕೃತಿ ಏನಿದೆ ಅದು ಹೇಗೆ ಕಡಿಮೆ ಆಗ್ತದೆ, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಒಂದು ಸೇತುವೆಯಾಗಿ ಭಾಷೆ ಹೇಗೆ ಕೆಲಸ ಮಾಡ್ಬೋದು ಎಂಬ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಸೂಚನೆಗಳನ್ನು ಭಾಳ ಗಂಭೀರವಾಗಿ ಸ್ವೀಕರಿಸ್ತದೆ. ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಈಗ ಹೇಳಲಾರೆ, ಆದರೆ ಭಾಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮತ್ತು ಇದು ಅಲ್ಪಸಂಖ್ಯಾತ ಮುಸ್ಲಿಮರ ಪರವಾಗಿ ಅಥವಾ ಅವರನ್ನು ಕೇಂದ್ರವಾಗಿರುವಂಥ ವಿಷಯಗಳಾದ್ದರಿಂದ ನಾನು ಉರ್ದು ಅಕಾಡೆಮಿಯನ್ನು ವಿಶ್ವಾಸಕ್ಕೆ ತೆಕ್ಕೊಳ್ತೇನೆ, ಅಲ್ಪಸಂಖ್ಯಾತ ಇಲಾಖೆಯನ್ನು ಕೂಡ ವಿಶ್ವಾಸಕ್ಕೆ ತೆಕ್ಕೊಳ್ತಾನೆ, ಸನ್ಮಾನ್ಯ ಜಮೀರ್ ಅಹಮದ್ ಅವರ ವಿಶ್ವಾಸವನ್ನು ಕೂಡ ಇನ್ನೂ ಅನೇಕರು, ಸಲೀಂ ಮೊಹಮ್ಮದ್ ಅವರೆಲ್ಲಿದ್ದಾರೆ, ಅವರೆಲ್ಲರನ್ನೂ ಕೂಡ ಒಂದು ಸಭೆ ಕರೆದು ಇದರಲ್ಲಿ ಎಷ್ಟು ಮಾಡ್ಬೋದು ಅಂತ ಹೇಳೋದನ್ನು ಹೇಳ್ತಾನೆ. ಹಾಗಾಗಿ ಮುಸ್ಲಿಂ ಸೌಹಾರ್ದ ವೇದಿಕೆ ಏನಿವತ್ತು ಪ್ರಾಧಿಕಾರಕ್ಕೆ ಬಂದಿದೆ, ನನ್ನ ಆಶೆ ಏನಂದರೆ ಎಲ್ಲ ಕಮ್ಯುನಿಟಿಯವರು ಹಾಗೆ ಬರಬೇಕು ಮತ್ತು ವಿಧಾನಸೌಧದಲ್ಲಿ ಈ ಬಗ್ಗೆ ಚರ್ಚೆ ನಡಿಬೇಕು. ಇದರಿಂದ ವಿಧಾನಸಭೆಗೆ ಶಕ್ತಿಸೌಧ ಅಂತ ಹೇಳ್ತೀವಲ್ಲ, ಶಕ್ತಿಸೌಧಕ್ಕೂ ಕೂಡ ಒಂದು ಹೊಸ ಆಯಾಮ ಬರ್ತದೆ. ಅದಕ್ಕೋಸ್ಕರ ನಾನು ನಿಜವಾಗಲೂ ಕೃತಜ್ಞನಾಗಿದ್ದೇನೆ.